ಇವತ್ತು ನಾನು ಮೊಬೈಲ್ ರಿಚಾರ್ಜ್ ಯಾವ ರೀತಿ ಹೊಡಿಬೋದು ನಮ್ಮ ಯೂಸ್ಮಿ ಒಂದು ಅಪ್ಲಿಕೇಶನ್ ಮುಖಾಂತರ ನಾನು ತಿಳಿಸ್ತಾ ಹೋಗ್ತೇನೆ. ಯೂಸ್ಮಿ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತೇನೆ. ಓಪನ್ ಮಾಡಿದ ತಕ್ಷಣ ನಮಗೆ ಸ್ಟಾರ್ಟಿಂಗಿಗೆ ಈ ರೀತಿ ಬರುತ್ತೆ. ಮತ್ತು ನಮಗೆ ಲೊಕೇಶನ್ ಕೂಡ ಆನ್ ಮಾಡಬೇಕಾಗತ್ತೆ. ಆನ್ ಮಾಡಿ ನಮಗೆ ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನಮಗೆ ಯೂಸ್ ಮಾಡಲಿಕ್ಕೆ ನಾವು ಈ ರೀತಿ ಯಾವಾಗಿನ ಫೇಸ್ಬುಕ್ ರೀತಿಯಲ್ಲಿ ನಮಗೆ ಸೋಷಿಯಲ್ ಮೀಡಿಯಾ ಕೂಡ ಸಿಗುತ್ತೆ. ಪ್ರತಿಯೊಂದು ಲೈಕಿಗೆ ನಿಮಗೆ ಅರ್ನಿಂಗ್ ಕೂಡ ಆಗುತ್ತೆ ಸ್ನೇಹಿತರೆ. ಓಕೆ, ಸೆಕೆಂಡ್ ಆಪ್ಷನ್ ಹೋಗ್ತೇನೆ. ಸೆಕೆಂಡ್ ಆಪ್ಷನ್ ಎಲ್ಲ ಕ್ಲಿಕ್ ಕೊಡ್ತೇನೆ. ಕೊಟ್ಟ ತಕ್ಷಣ ಸೇವ್ ಅಂತ ಆಪ್ಷನ್ ಇದೆ ಕೆಳಗಡೆ, ಅದನ್ನು ಕ್ಲಿಕ್ ಕೊಟ್ಟ ತಕ್ಷಣ ನಾನು ಈ ರೀತಿ ನನಗೆ ಮೊಬೈಲ್ ಅಂದರೆ ಬಿಲ್ಸ್ ಪೇಮೆಂಟ್ ಇದೆ. ಸೆಕೆಂಡ್ ಆಪ್ಷನ್ ಬಿಲ್ಸ್ ಪೇಮೆಂಟ್ ನಾನು ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ರಿಚಾರ್ಜ್ ಅಂದರೆ ಟೋಟಲ್ ನನ್ನ ರಿಚಾರ್ಜ್ ಹೊಡೋದ್ರಿಂದ ಟೋಟಲ್ ನನಗೆ ಫೋನ್ಪೇ ಗೂಗಲ್ ಪೇಲಿ ಹೊಡೆದಾಗ ನನಗೆ ₹3 ಅಂದರೆ ₹4 ಎಕ್ಸ್ಟ್ರಾ ಕಟ್ ಆಗುತ್ತೆ. ಆದರೆ ಈ ಒಂದು ಯೂಸ್ಮಿ ಅಪ್ಲಿಕೇಶನ್ ನಾವು ನಮ್ಮ ದೇಶದ ಒಂದು ಅಪ್ಲಿಕೇಶನ್ ಯೂಸ್ಮಿ ಅನ್ನೋ ಒಂದು ಅಪ್ಲಿಕೇಶನ್ ನಾನು ರಿಚಾರ್ಜ್ ಹೊಡೆದಾಗ ನನಗೆ ಟೋಟಲ್ ಆಗಿ ನನಗೆ 10% ಕಾಯಿನ್ಸ್ ಕೂಡ ಸಿಗುತ್ತೆ. ಆ ಒಂದು ಕಾಯಿನ್ಸ್ ಕೂಡ ನಮಗೆ ಪ್ರತಿದಿನ ನಾವು ಪೋಸ್ಟ್ ಎಲ್ಲ ಮಾಡ್ತಿಲ್ಲ ಆ ಟೈಮಿಗೆ ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಮತ್ತು ಏನಪ್ಪ ಅಂದರೆ ಒಂದು ಅರ್ನಿಂಗ್ ಆಪರ್ಚುನಿಟಿ ಕೂಡ ಆ ಒಂದು ಕಾಯಿನ್ಸ್ ಕೂಡ ರಿಡೀಮ್ ಆಗುತ್ತೆ. ಮತ್ತೇನಪ್ಪ ಅಂದರೆ ಅಲ್ಲಿ ಆ ಒಂದು ಕಾಯಿನ್ಸ್ ತೊಗೊಂಡು ಪ್ರತಿಯೊಂದು ಕಾಯಿನು ₹1 ಕನ್ವರ್ಟ್ ಆಗಿ ನಮ್ಮ ಶಾಪಿಂಗ್ ಪೋರ್ಟಲ್ ಮುಖಾಂತರ ನಮಗೆ ಆನ್ಲೈನ್ ಪರ್ಚೇಸ್ ಕೂಡ ನಾವು ಅಲ್ಲಿ ಮಾಡ್ಬೋದು ಸ್ನೇಹಿತರೆ. ಹಾಗಾದರೆ ಈ ಒಂದು ರಿಚಾರ್ಜ್ ಯಾವ ರೀತಿ ಹೊಡಿಬೋದು ಅಂತ ತಿಳಿಸ್ತೇನೆ. ಒಂದು ಮೊಬೈಲ್ ಸೆಕ್ಷನ್ ಹೋಗ್ತೇನೆ. ಮೊಬೈಲ್ ಸೆಕ್ಷನ್ ಹೋಗೋದನ್ನ 2 ಆಪ್ಷನ್ ಕಾಣುತ್ತೆ, ಒಂದು ಪ್ರೀಪೇಯ್ಡ್ ಮತ್ತು ಒಂದು ಪೋಸ್ಟ್ ಪೇಯ್ಡ್ ಅಂತ. ನಾನು ಪ್ರೀಪೇಯ್ಡ್ ಆಪ್ಷನ್ ಹೋಗ್ತೇನೆ. ನಮ್ಮ ತಾಯಿಯ ಒಂದು ಮೊಬೈಲ್ ರಿಚಾರ್ಜ್ ಇದೆ, ಅದನ್ನು ನಾನು ರಿಚಾರ್ಜ್ ಕ್ಲಿಕ್ ಮಾಡ್ತೇನೆ. ಹಾಗಾದರೆ ನಂಬರ್ ಹಾಕ್ತೇನೆ. ನಂಬರ್ ಹಾಕಿದ ತಕ್ಷಣ ನಾನು ಯಾವ ಒಂದು ಸಿಮ್ ಅಂತ ಸೆಲೆಕ್ಟ್ ಮಾಡ್ತೇನೆ. ಸಿಮ್ಮನ್ನು ಸೆಲೆಕ್ಟ್ ಮಾಡ್ತೇನೆ. ಓಕೆನಾ, ಮಾಡಿದ ತಕ್ಷಣ ನಾನು ನಮ್ಮದು ಒಂದು ಯಾವ ಸ್ಟೇಟ್ ಅಂತ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ತೇನೆ. ಮಾಡಿದ ತಕ್ಷಣ ಇಲ್ಲಿ ನಾವು ವ್ಯೂ ಪ್ಲ್ಯಾನ್ ಅಂತ ಹೊಡಿತೇನೆ. ವ್ಯೂ ಪ್ಲ್ಯಾನಲ್ಲಿ ನಮಗೆ ಯಾವುದು ಇಷ್ಟ ಬೇಕು ಆ ಒಂದು ಪ್ಲ್ಯಾನ್, ಅಂದರೆ ನಾನು 199 ರಿಚಾರ್ಜ್ ಬೇಕು, ಒಂದು ಅಮೌಂಟಿನ ಒಂದು ರಿಚಾರ್ಜ್ ಬೇಕಂದರೆ ನಾನು ಆ ಪ್ಯಾಕಿಗೆ ನಾನು ಕ್ಲಿಕ್ ಮಾಡ್ತೇನೆ. ಒಂದು 28 ಡೇಸ್ ಬರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಸೆಲೆಕ್ಟ್ ಪ್ಲ್ಯಾನ್ ಅಂತ ಹೊಡಿಬೇಕು. ಸೆಲೆಕ್ಟ್ ಪ್ಲ್ಯಾನ್ ಹೊಡೆದ ತಕ್ಷಣ ನಮಗೆ ಪ್ರೊಸೀಡ್ ಟು ಪೇ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡ್ತೇನೆ. ಇಲ್ಲಿ ಅಪ್ಲೈ ಅಂತ ಹೊಡೆದಾಗ ನಮಗೆ ಯೂಸ್ಮಿ ಒಂದು ₹199 ಎಷ್ಟು ಯೂಸ್ಮಿ ಕಾಯಿನ್ ಒಂದು 10% ಇದೆಯಲ್ಲ, ಆ ಒಂದು 10% ಯೂಸ್ಮಿ ಕಾಯಿನ್ ನಮಗೆ ರಿಡೀಮ್ ಆಗುತ್ತೆ. ಹಾಗಾದರೆ ಪ್ರೊಸೀಡ್ ಟು ಪೇ ಅಂತ ಕೊಡ್ತೇನೆ. ಪ್ರೊಸೀಡ್ ಟು ಪೇ ಕೊಟ್ಟಾಗ ನಮಗೆ ಡೈರೆಕ್ಟಾಗಿ ನಾವು ಈ ಒಂದು QR ಕೋಡ್ ನಾವು ಡೈರೆಕ್ಟಾಗಿ ಸ್ಕ್ಯಾನ್ ಮಾಡಿ ಅದರಲ್ಲೇ ಪೇ ಮಾಡ್ಬೋದು, ಅಥವಾ ಒಂದು ಪೇಟಿಎಮ್ ಇಂದ ಡೈರೆಕ್ಟಾಗಿ ನಾವು ಪೇ ಕೂಡ ಮಾಡ್ಬೋದು. ನಾನು ಪೇಟಿಎಮ್ ಮುಖಾಂತರ ನಾನು ಪೇ ಮಾಡ್ತೇನೆ, ಅದು ತೋರಿಸ್ತೇನೆ ಹೋಗಿ. ಓಕೆನಾ, ಪ್ರೊಸೀಡ್ ಟು ಸೆಕ್ಯೂರ್ ಅಂತ ಕೊಡ್ತೇನೆ. ಪೇಮೆಂಟ್ ಮಾಡಿದಾಗ ಓಕೆನಾ, ನಿಮಗೆ ಕಾಣ್ತಾ ಇದ್ದಾವೆ ಇಲ್ಲ ಒಂದು ಗೊತ್ತಿಲ್ಲ, ನಾನು ಪೇ ಮಾಡ್ತಾಯಿದ್ದೇನೆ. ಓಕೆ ಸ್ನೇಹಿತರೆ, ರಿಚಾರ್ಜ್ ಆಗಿದೆ. ನಾನು ಬ್ಯಾಕ್ ಹೋಗ್ತೇನೆ. ಬ್ಯಾಕ್ ಹೋದಾಗ ಈ ರೀತಿ ವೇಟ್ ಮಾಡಬೇಕು. ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಈ ರೀತಿ ರಿಚಾರ್ಜ್ ಆಗುತ್ತೆ. ಪೇಮೆಂಟ್ ಅಂದರೆ ನಾವು ಇನ್ಸ್ಟೆಂಟ್ಲಿ ರಿಚಾರ್ಜ್ ಆದ ತಕ್ಷಣ ನಾವು ಬ್ಯಾಕ್ ಹೋಗಬೇಕು. ಈ ರೀತಿಯಾಗಿ ನಾವು ಆ ಒಂದು ರಿಚಾರ್ಜ್ ಎಲ್ಲಿ ಇದೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಲಾಸ್ಟ್ ಆಪ್ಷನ್ ಕಾಣ್ತಾ ಇದೆಯಲ್ಲ ಪಾಪಡ್ ಅಂತ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಮೇಲ್ಗಡೆ 3 ಡಾಟ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಪರ್ಸ್ನಲ್ ಅಂತ ಹೋಗಬೇಕು. ಪರ್ಸ್ನಲ್ ಹೋದಾಗ ಮೈ ಆರ್ಡರ್ ಇದೆ, ಆ ಒಂದು ಅಲ್ಲಿ ಹೋದಾಗ ನಾವು ರಿಚಾರ್ಜ್ ಮಾಡಿದ್ದು ಇಲ್ಲಿ ಕಾಣುತ್ತೆ. ಓಕೆನಾ, ರಿಚಾರ್ಜ್ ಹೊಡೆದು ಕೂಡ ಇಲ್ಲ ರಿಸಿಪ್ಟ್ ಕೂಡ ಇರುತ್ತೆ, ಡೌನ್ಲೋಡ್ ಕೂಡ ಮಾಡ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಮಗೆ ರಿಸಿಪ್ಟ್ ಕೂಡ ಸಿಗುತ್ತೆ. ಡೌನ್ಲೋಡ್ ಮಾಡಿ ರಿಚಾರ್ಜ್ ಆಗಿದೆ ಇಲ್ಲವೋ ಅಂದರೆ ಡೈರೆಕ್ಟಾಗಿ ನಾವು ಸ್ಕ್ರೀನ್ಶಾಟ್ ಕೂಡ ಕಳಿಸ್ಬೋದು, ಅಥವಾ ಒಂದು PDF ಮುಖಾಂತರ ಅವರಿಗೆ ಕಳಿಸ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನೀವು ಪ್ರತಿಯೊಂದು ಲೀಗಲಿಯಾಗಿ ನಡೆಯುತ್ತೆ. ಪ್ರತಿಯೊಬ್ಬರು ನಿಮ್ಮ ಮೊಬೈಲ್ ರಿಚಾರ್ಜ್ ಅಥವಾ TV ರಿಚಾರ್ಜ್ ಅಥವಾ ಯಾವುದೇ ಒಂದು ರಿಚಾರ್ಜ್ ಕೂಡ ಎಲೆಕ್ಟ್ರಿಕ್ ಬಿಲ್, ಕರೆಂಟ್ ಬಿಲ್ ಅಥವಾ ವಿದ್ಯುತ್ ನೀರಿನ ಬಿಲ್ ಪೇ ಕೂಡ ಮಾಡ್ಬೋದು ಸ್ನೇಹಿತರೆ. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.